मोदी जी क्या कर रहे हो? नरेंद्र सरेंडर. ಮೋದಿ ಗೆದ್ಕೊಂಡಿದ್ದೆಷ್ಟು ಸೋತಿದ್ದೆಷ್ಟು ಅಮೆರಿಕದ ಬೆದರಿಕೆಗೆ ತಲೆಬಾಗಿದ್ರ ಟ್ರಂಪ್ಗೆ ಸರೆಂಡರ್ ಆದ ಮೋದಿ 1971 ಭಾರತ ಪಾಕಿಸ್ತಾನ ಯುದ್ಧ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಪ್ರಧಾನಿ ಮೋದಿ ಅವರನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ದಾರೆ. ಈ ಬಾರಿ ಅವರು ಮೋದಿ ವಿರುದ್ಧ ನರೇಂದರ್ ಸರೆಂಡರ್ ಅಂದ್ರೆ ಮೋದಿ ಶರಣಾಗತರಾದ್ರು ಅಂತ ಟೀಕಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ಮೋದಿ ಪಾಕಿಸ್ತಾನದ ಜೊತೆಗೆ ನಡೆದಂತಹ ಮಿಲಿಟರಿ ಸಂಘರ್ಷದಲ್ಲಿ ಶರಣಾದ್ರು ಅಂತ ರಾಹುಲ್ ಗಾಂಧಿ ಹೇಳಿರುವಂತಹ ವಿಡಿಯೋ ಇದೀಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಭೂಪಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಡೊನಾಲ್ಡ್ ಟ್ರಂಪ್ ಅವರಿಂದ ಕರೆ ಬಂತು, ನರೇಂದ್ರ ಮೋದಿ ತಕ್ಷಣವೇ ಶರಣಾದ್ರು, ಇತಿಹಾಸವೇ ಇದಕ್ಕೆ ಸಾಕ್ಷಿ, ಇದು ಬಿಜೆಪಿ ಮತ್ತು RSS ನ ಗುಣ ಅಂತ ಹೇಳಿ ಟ್ರಂಪ್ ನರೇಂದ್ರ ಸರೆಂಡರ್ ಅಂತ ಅಂದ್ರು, ಅದಕ್ಕೆ ನರೇಂದ್ರ ಮೋದಿ ಎಸ್ ಸರ್ ಅಂತ ಅಂದ್ರು ಅಂತ ರಾಹುಲ್ ಗಾಂಧಿ ಗೇಲಿ ಮಾಡಿದ್ರು. ಅಷ್ಟೇ ಅಲ್ಲ, 1971 ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆಯೂ ಮಾತನಾಡಿದ ರಾಹುಲ್ ಗಾಂಧಿ, ಈ ಯುದ್ಧದಲ್ಲಿ ಭಾರತ ಪಾಕಿಸ್ತಾನವನ್ನ ಸೋಲಿಸ್ತು, ಆಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅಮೆರಿಕದ ಬೆದರಿಕೆ ಇದ್ರೂ ಭಾರತ 1971 ಪಾಕಿಸ್ತಾನವನ್ನ ಒಡಿತು. ಕಾಂಗ್ರೆಸ್ನ ಸಿಂಹಗಳು ಮತ್ತು ಸಿಂಹಿಣಿಯರು ಸೂಪರ್ ಪವರ್ಗಳ ವಿರುದ್ಧ ಹೋರಾಡ್ತಾರೆ. ಅಮೆರಿಕದಿಂದ 7th ಫ್ಲೀಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬಂದಿತ್ತು, ಆದರೂ ನಾವು ಎಂದಿಗೂ ತಲೆಬಾಗಿಲ್ಲ ಅಂತ ಅಭಿಪ್ರಾಯಪಟ್ಟರು. ಬಿಜೆಪಿ ಮತ್ತು RSS ಜನರನ್ನ ನಾನು ಚೆನ್ನಾಗಿ ಬಲ್ಲೆ, ಸ್ವಲ್ಪ ಒತ್ತಡ ಹಾಕಿದ್ರೆ ಸಾಕು ಅವರು ಭಯದಿಂದ ಓಡ್ ಹೋಗ್ತಾರೆ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ತರೋಕೆ ತಮ್ಮ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಟ್ರಂಪ್ ಇದರಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿತ್ತು. ಹೇಗಿದ್ರು ಟ್ರಂಪ್ ತಾನು ಸಹಾಯ ಮಾಡಿದ್ದೇನೆ ಅಂತ ಪದೇ ಪದೇ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಹಾಗೆ ಮುಂದುವರೆದು ರಾಹುಲ್ ಪ್ರಕಾರ ದೇಶ ಸಿದ್ಧಾಂತಗಳ ಸಂಘರ್ಷಕ್ಕೆ ಸಾಕ್ಷಿಯಾಗತ್ತೆ, ಸಿದ್ಧಾಂತಗಳ ನಡುವಿನ ಯುದ್ಧ ನಡೆಯುತ್ತೆ. ಒಂದ್ ಕಡೆ ಕಾಂಗ್ರೆಸ್ ಮತ್ತು ಭಾರತದ ಸಂವಿಧಾನ ಇದೆ, ಮತ್ತೊಂದ್ ಕಡೆ ಬಿಜೆಪಿ ಮತ್ತು RSS ಇದೆ. ಬಿಜೆಪಿ ಅವರು ಸಂವಿಧಾನವನ್ನು ನಂಬೋದಿಲ್ಲ ಮತ್ತು ಅದನ್ನು ನಾಶ ಮಾಡೋಕೆ ಬಯಸ್ತಾರೆ ಅಂತ ಆರೋಪಿಸಿದ್ದಾರೆ. ಸೊ ಭಾರತದ ಎಲ್ಲಾ ಸಂಸ್ಥೆಗಳನ್ನ ಬಿಜೆಪಿ ವಶಪಡಿಸಿಕೊಂಡಿದ್ದಾರೆ, ಅವರ ಜನರನ್ನ ಈ ಸಂಸ್ಥೆಗಳಲ್ಲಿ ಇರಿಸಿಕೊಂಡಿದ್ದಾರೆ ಅಂತ ಕೂಡ ಆರೋಪ ಮಾಡಿದ್ದಾರೆ. ಸೊ ರಾಹುಲ್ ಗಾಂಧಿ ನರೇಂದರ್ ಸರೆಂಡರ್ ಅಂತ ಹೇಳೋಕೆ ಒಂದು ಕಾರಣ ಇದೆ. ಯಾಕೆ ಹಾಗೆ ಹೇಳಿದ್ರು? ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಿಸಿದ ನಂತರ ಭಾರತ ಸರ್ಕಾರ ಈ ಒಪ್ಪಂದಕ್ಕೆ ಸಹಮತವನ್ನು ವ್ಯಕ್ತಪಡಿಸುತ್ತೆ. ಸೊ ಈ ಬೆಳವಣಿಗೆಯನ್ನ ರಾಹುಲ್ ಗಾಂಧಿ ತಮ್ಮ ಟೀಕೆಗೆ ಆಧಾರವಾಗಿ ಇಟ್ಕೊಂಡಿದ್ದಾರೆ. ಸೊ ಟ್ರಂಪ್ ಅವರ ಒತ್ತಡಕ್ಕೆ ಮೋದಿ ಅವರು ಶರಣಾದ್ರು ಅಂತ ಆರೋಪಿಸಿದ ರಾಹುಲ್ ಗಾಂಧಿ, ಇದು ಭಾರತದ ಗೌರವಕ್ಕೆ ಧಕ್ಕೆ ತಂದಿದೆ ಅಂತ ವಾದಿಸಿದ್ದಾರೆ. ಸೊ ಮೋದಿ ಗೆಲುವಿನ ಬಾಯಿಂದ ಕದನ ವಿರಾಮದ ಸೋಲನ್ನ ಕಿತ್ಕೊಂಡಿದ್ದಾರೆ ಅನ್ನೋ ಟೀಕೆಗಳನ್ನ ಜನ ಮಾಡ್ತಿದ್ದಾರೆ. ಸೊ ಭಾರತ ಪಾಕ್ ಕದನ ವಿರಾಮವನ್ನ ಅಮೆರಿಕೆಯ ಅಧ್ಯಕ್ಷ ಘೋಷಿಸಿರುವ ವಿಡಂಬನೆ ಜರುಗಿರೋದು ಚರಿತ್ರೆಯಲ್ಲಿ ಇದೇ ಮೊದಲು. ಪಾಕಿಸ್ತಾನ್ ಮತ್ತು ಭಾರತವನ್ನ ಒಂದೇ ತಕಡಿಯಲ್ಲಿ ತೂಗಿದ್ದಾರೆ ಟ್ರಂಪ್. ಕಾಮನ್ ಸೆನ್ಸ್ ಮತ್ತು ಇಂಟೆಲಿಜೆನ್ಸ್ ಬಳಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹಂಗಿಸಿದ್ದಾರೆ. ಮೊದಲ ಬಾರಿಗೆ ಭಾರತ ಮತ್ತು ಪಾಕ್ ನಡುವಿನ ದ್ವಿಪಕ್ಷೀಯ ಕಾಶ್ಮೀರ ವಿಷಯವನ್ನ ಮೂರನೆಯ ದೇಶದ ಮಧ್ಯಸ್ಥಿಕೆಗೆ ಒಪ್ಪಿಸಿರೋದು ಪ್ರಮಾದ ಜರುಗೋಗಿದೆ. ಸೊ ಕಾಶ್ಮೀರ ವಿವಾದವನ್ನು ಅಂತಾರಾಷ್ಟ್ರೀಯ ವೇದಿಕೆಗೆ ಒಪ್ಪಿಸಬೇಕು ಅಂತ ಪಾಕಿಸ್ತಾನ ಇಲ್ಲಿನ ತನಕ ವಾದಿಸ್ತಾ ಬಂದಿದ್ದೇ ಈಡೇರಿತ್ತು. ಸೊ ಚೀನಾ ಆಕ್ರಮಣಕಾರಿಯಾಗಿ ಪಾಕಿಸ್ತಾನವನ್ನು ಬೆಂಬಲಿಸಿತು. ಪಾಕಿಸ್ತಾನ ಸಾರ್ವಭೌಮತೆ ಮತ್ತು ಸಮಗ್ರತೆ ಜೊತೆಗೆ ಗಟ್ಟಿಯಾಗಿ ನಿಲ್ಲೋದಾಗಿ ಸಾರಿತು. ಚೀನಾ ಇಲ್ಲಿ ತನಕ ಪಾಕಿಸ್ತಾನವನ್ನು ಪರೋಕ್ಷವಾಗಿ ಬೆಂಬಲಿಸಿತ್ತು, ಆದರೆ ಇದೀಗ ಬಹಿರಂಗವಾಗಿ ಬೆಂಬಲಿಸೋ ಸ್ಥಿತಿಯನ್ನ ಭಾರತನೇ ಸೃಷ್ಟಿ ಮಾಡಿದಂತಾಯಿತು. ಇನ್ನು ಅಂತಾರಾಷ್ಟ್ರೀಯ ವಿತ್ತೀಯ ನಿಧಿ ಪಾಕಿಸ್ತಾನಕ್ಕೆ ನೀಡೋ ಸಾಲವನ್ನು ತಡೆಯೋದಿರಲಿ, ಮುಂದೂಡುವಂತೆಯೂ ಸಹ ಒತ್ತಡ ಹೇರುವಲ್ಲಿಯೂ ಭಾರತ ವಿಫಲ ಆಗುತ್ತೆ. ಸೊ ಈ ಸಮರದಲ್ಲಿ ಮೋದಿಯವರು ಗೆದ್ಕೊಂಡಿದ್ದೆಷ್ಟು ಸೋತದೆಷ್ಟು ಅನ್ನೋದನ್ನ ಮುಂಬರೋ ದಿನಗಳು ನಿಚ್ಚಳವಾಗಿ ಸಾರತ್ತೆ. ಈ ಎಲ್ಲಾ ವಿಚಾರಗಳನ್ನ ಗಮನಿಸಿ ಅಳೆದು ತೂಗಿ ರಾಹುಲ್ ಗಾಂಧಿ ಟ್ರಂಪ್ಗೆ ಮೋದಿ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.